following profit and loss, given profit and loss account and also other information, you are asked to compute the total income. So first we have to prepare the business, compute the business income, and thereafter we have to prepare the computation of total income, and finally calculate the tax liability. In the profit and loss account, various items are there, expenses and incomes. First, office expenses. While computation of business income, this office expenses, whether it is allowed or disallowed, office expenses. To your business, it is business expense. Hence, ಏನು ಮಾಡಬೇಕು ನೀವು? While preparing or computing the business income, first we have to take the net profit as per profit and loss account. The given net profit is rupees 47,100. Add what? Disallowed items. Disallowed items or ಅಥವಾ ಏನು ಅನ್ಬೋದು ನೀವು? ಒಂದ disallowed items ಅಥವಾ inadmissible expenses. ಅದರ ಕಂಟಿನ್ಯೂಷನ್ ಇದೆ. Inadmissible expenses ಅಥವಾ expenses related to exempted incomes. Say for example agriculture expenses, that is related to exempted incomes, provided such expenses are debited to profit and loss account. Profit and loss account ಗೆ ಡೆಬಿಟ್ ಆದ್ರೆ ಮಾತ್ರ ನೀವು ಆಡ್ ಮಾಡಿ. ಸೊ ಆಫೀಸ್ ಎಕ್ಸ್ಪೆನ್ಸ್ ಏನು ಇವಾಗ ದಟ್ ಇಸ್ ಅಲೌಡ್. ಇಲ್ಲಿ ಇರುವುದೇನು ಡಿಸ್ಅಲೌಡ್ ಇದ್ರೆ ಆಡ್ ಮಾಡಿ ಅಷ್ಟೇ. ಅಲೌಡ್ ಇದ್ರೆ ಮುಟ್ಲಿ ಹೋಗ್ಲಿಕ್ಕಿಲ್ಲ. ಎಲ್ಲೂ ನಿಮಗೆ ಅಲೌಡ್ ಇದ್ರೆ ಲೆಸ್ ಮಾಡಿ ಅಂತ ಹೇಳಿಲ್ಲ. ಆಡ್ ಓನ್ಲಿ ದ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಪ್ರೊಪ್ರೈಟರ್ ಸ್ಯಾಲರಿ, ಪ್ರೊಪ್ರೈಟರ್ ಸ್ಯಾಲರಿ, ಓನರ್ ಆಫ್ ದ ಬಿಸಿನೆಸ್ ಅವನೇ ಸ್ಯಾಲರಿ ತಗೊಳ್ಳೋದು, ದಟ್ ಇಸ್ ಡಿಸ್ಅಲೌಡ್. ಅರ್ಥಾಯ್ತಾ? ನಾನು ನಿಮಗೆ ಹೇಳಿದ್ದೇನೆ ಒಂದು ಹಿಂಟು ಏನು ಹೇಳಿದ್ರೆ, all the taxes, all the reserves ಅಲ್ವಾ, all the taxes except sales tax. ಇವಾಗ ನೀವು ಹೇಳೋದಾದ್ರೆ GST ಸರಿಯಲ್ಲ, ಸೇಲ್ಸ್ ಟ್ಯಾಕ್ಸ್ ಅಂತಲ್ಲ GST. ಆಮೇಲೆ all the donations except donation to Chamber of Commerce and Trade Association, and all the reserves are provisions, and all personal effects, interest on capital ಇರಬಹುದು ಅಥವಾ ಡ್ರಾಯಿಂಗ್ಸ್ ಇರಬಹುದು ಅಥವಾ ಪ್ರೊಪ್ರೈಟರ್ ಸ್ಯಾಲರಿ ಇರಬಹುದು, ಅವನಿಗೆ ಕಮಿಷನ್ ಇರಬಹುದು ಪ್ರೊಪ್ರೈಟರ್ಸ್. ನೆಕ್ಸ್ಟ್ LIC ಪ್ರೀಮಿಯಂ ಪೇಮೆಂಟ್ ಮಾಡಿದಿರಬಹುದು ಅಥವಾ ಇನ್ಕಮ್ ಟ್ಯಾಕ್ಸ್ ಅವನದೇ ಕೊಡೋದಲ್ವ, ಅದು ಇನ್ಕಮ್ ಟ್ಯಾಕ್ಸ್ ಪರ್ಸನಲ್ ಇಂಡಿವಿಜುವಲ್. ಸೊ ಯಾವುದು ಪರ್ಸನಲ್ ಇಫೆಕ್ಟ್ಸ್ ಅದೆಲ್ಲವೂ ಡಿಸ್ಅಲೌಡ್, ಅದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಆಲ್ ದಿ ಟ್ಯಾಕ್ಸಸ್, ಆಲ್ ದಿ ಪ್ರೊವಿಷನ್ಸ್ ಆರ್ ರಿಸರ್ವ್ಸ್, ಆಲ್ ದಿ ಡೊನೇಷನ್ಸ್ ಅಂಡ್ ಪರ್ಸನಲ್ effects are disallowed. So here proprietor salary ಅದೇನು disallowed. ಏನು ಮಾಡಬೇಕು? add proprietor's salary. ಗೊತ್ತಾ? add proprietor salary. Next general expenses, allowed or disallowed? That is allowed. ಗೊತ್ತಾ? ಏನು ಅಡ್ಜಸ್ಟ್ಮೆಂಟ್ ತೆಗೆದಿದ್ರೆ the general expenses are allowed. ಈ ಜನರಲ್ ಎಕ್ಸ್ಪೆನ್ಸ್ ಸಂಬಂಧಪಟ್ಟಂತೆ ಅಡ್ಜಸ್ಟ್ಮೆಂಟ್ ಇದೆ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ rupees 1,200 a compensation paid to an old employee whose services are considered as detrimental to the profitable conduct of the business. ಏನು ಅರ್ಥ ಆಯ್ತದೆ ನಿಮಗೆ? ಒಬ್ಬ ಓಲ್ಡ್ ಎಂಪ್ಲಾಯ್ ಇದ್ದಾನೆ, ಅವನನ್ನು ಸರ್ವಿಸ್ ಇಂದ ನೀವು ಟರ್ಮಿನೇಟ್ ಮಾಡ್ತೀರಾ, ಅವನಿಗೆ ಕಾಂಪೆನ್ಸೇಷನ್ ಕೊಡ್ತೀರಿ 1,200. ಹಿಂದಿನ ಕಾಲದ ಇದು, ಈಗದಲ್ಲ. ಈಗ 1,200 ಕಾಂಪೆನ್ಸೇಷನ್ ಕೊಟ್ಟರೆ ಯಾರು ತಗೊಳ್ಳಿಕ್ಕೆ ರೆಡಿ ಇದ್ದಾರಾ? ಇಲ್ಲಲ್ಲ. ಅವನಿಗೆ 1,200 ರೂಪಾಯಿ ಕಾಂಪೆನ್ಸೇಷನ್ ಕೊಟ್ಟು ಬಿಡಿಸ್ತೀರಾ ಅವನು ಸರ್ವಿಸ್ ಇಂದ. ಯಾಕೆ? ಅವನು ಓಲ್ಡ್ ಆದ ಕಾರಣ ಅವನ ಸರ್ವಿಸ್ ಏನಿದೆಯಾ ದಟ್ ಈಸ್ ಡೆಟ್ರಿಮೆಂಟಲ್ ಟು ದ ಪ್ರಾಫಿಟೇಬಲ್ ಕಾಂಡಕ್ಟ್ ಆಫ್ ದ ಬಿಸಿನೆಸ್. ನಮ್ಮ ಬಿಸಿನೆಸ್ ನ ಪ್ರಾಫಿಟ್ ಗೆ ಅದು ಏನು ಹಾನಿ ಆಗುವಂತದ್ದು. ಸ್ಲೋ ಪ್ರೋಸೆಸ್ ಅವನದಲ್ವಾ. ಸ್ಲೋ ಅವನ ಕೆಲಸ ಆಗಿದ್ರೆ ಏನಾಗ್ತದೆ, ಅವನಿಗೆ ಕೊಡೋ ಸ್ಯಾಲರಿ ಅದು ವೇಸ್ಟ್ ಅಂತ ಅನಿಸಲ್ಪಡ್ತದೆ. ಅದೇನ್ ಮಾಡ್ತೀರಿ ನೀವು? ಅವನನ್ನು ಟರ್ಮಿನೇಟೆಡ್ ಫ್ರಮ್ ದ ಸರ್ವಿಸ್ ಆಫ್ಟರ್ ದಿ ಪೇಮೆಂಟ್ ಆಫ್ ಕಾಂಪೆನ್ಸೇಷನ್ rupees 1,200 ವೆದರ್ ಇಟ್ ಇಸ್ ಅಲೌಡ್ ಆರ್ ನಾಟ್. ಆ 1,200 ರೂಪಾಯಿ ಅವನಿಗೆ ಕೊಟ್ಟಿರಲ್ಲ ಕಾಂಪೆನ್ಸೇಷನ್, ಅದು ನೀವು ಎಕ್ಸ್ಪೆನ್ಸಸ್ ಅಲೌಡ್ ಅಂತ ತಗೊಳ್ತೀರಾ ಆರ್ ನಾಟ್? That is taken as allowed expenses because his services is considered as detrimental to the profitable conduct of the business. ಗೊತ್ತಾಯ್ತಾ? ನಮ್ಮ ಬಿಸಿನೆಸ್ ಗೆ ಪ್ರಾಫಿಟ್ ಬರುವುದಿಲ್ಲ, ಅದನ್ನ ಅವನು ತೆಗೆದುಬಿಟ್ರೆ ಜಸ್ಟ್ ಅವ್ನಿಗೆ ಕಾಂಪೆನ್ಸೇಷನ್ ಕೊಡೋದು ಮಾತ್ರ ಎಕ್ಸ್ಪೆನ್ಸ್ ಅಲ್ವಾ. ಸೊ ದಟ್ ಈಸ್ ನಾವೇನ್ ಮಾಡ್ತೀವಿ ಅಂತ ಹೇಳಿ ಸಲ ಜನರಲ್ ಎಕ್ಸ್ಪೆನ್ಸ್ ನೋಡ್ತೇವೆ 2,500 ಅಡ್ಜಸ್ಟ್ಮೆಂಟ್ ನೋಡ್ತೇವೆ. ಇದು ಡಿಸ್ಅಲೌಡ್, ಇದು ಡಿಸ್ಅಲೌಡ್, ಇದು ಡಿಸ್ಅಲೌಡ್ ಮಾಡ್ಕೊಡೋದು. ಸರಿ, ಅಲ್ಲಿ ಕ್ಲಾರಿಫೈ ಮಾಡ್ಕೊಳ್ಬೇಕು ನೀವು ವೆದರ್ ಇಟ್ ಇಸ್ ಅಲೌಡ್ ಆರ್ ಡಿಸ್ಅಲೌಡ್. ಅಂದ 1,200 ರೂಪಾಯಿ ಏನು ನೀವು ಓಲ್ಡ್ ಎಂಪ್ಲಾಯಿಗೆ ಕಾಂಪೆನ್ಸೇಷನ್ ಕೊಟ್ಟರೆ ದಟ್ ಈಸ್ ಟೇಕನ್ ಆಸ್ ಅಲೌಡ್. ಏನ್ ಮಾಡಬೇಕು? ಏನು ಮಾಡ್ಲಿಕ್ಕಿಲ್ಲ. ಅದು ಎಷ್ಟು ಹೇಳಿದ್ರು ಮಕ್ಕಳಿಗೆ ಅರ್ಥ ಆಗುದಿಲ್ಲ ಅಲ್ವಾ. ಡಿಸ್ಅಲೌಡ್ ಇದ್ರೆ
ಆಡ್ ಮಾಡಿ. ಅಲೌಡ್ ಇದ್ರೆ ಏನು ಮಾಡಬೇಡಿ ಅಂತ ಹೀಗೆ ಹೇಳ್ತೀರಾ, ಮತ್ತೆ ಸಡನ್ ಆಗಿ ಕ್ವಶನ್ ಗಳಿದ್ರೆ ಅಲೌಡ್ ಇದ್ರೆ ಅಲ್ವಾ ವೀಕ್ಷಾ ಲೆಸ್ ಮಾಡಿ. ಗೊತ್ತಾಯ್ತಾ? ಅದು ಏನ್ ಹೇಳಿ, ಡಿಸ್ಅಲೌಡ್ ಇದ್ರೆ ಮಾತ್ರ ಆಡ್ ಮಾಡಿ. ನಿಮ್ಗೆ ಪ್ರೊಫಾರ್ಮ್ ಅಥವಾ ಫಾರ್ಮೆಟ್ ಇರುವುದು ಹಾಗೇನೆ. ನೆಟ್ ಪ್ರಾಫಿಟ್ ಆಸ್ ಪರ್ ಪಿಂಡಲ್ ಅಕೌಂಟ್ ಆಡ್ ಡಿಸ್ಅಲೌಡ್ ಐಟಮ್ಸ್. ಎಲ್ಲಿಯಾದ್ರೂ ಲೆಸ್ ಅಲೌಡ್ ಉಂಟು ದೊಡ್ಡ ನೋ. ಆಕ್ಚುಯಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಅಲೌಡ್ ಸೋ ಫಾರ್ ಅದು ಲೆಸ್ ಮಾಡಬೇಕು. ಅದು ಯಾವ್ದು ಹೇಳಿ? ಆಕ್ಚುಯಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅರ್ಥಾಯ್ತಾ? ಆಕ್ಚುಯಲ್ ಬಿಸಿನೆಸ್ ಎಕ್ಸ್ಪೆನ್ಸಿವ್ ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಇಫ್ ನಾಟ್ ಡೆಬಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಏನ್ ಮಾಡಬೇಕು ನೀವು? ಲೆಸ್ ಮಾಡಬೇಕು. ಅಷ್ಟರ ಮಟ್ಟಿಗೆ ಪ್ರಾಫಿಟ್ ಏನಾಗ್ತದೆ ನಿಮಗೆ? ಕಡಿಮೆ ಆಗ್ತದೆ. ಬ್ಯಾಡ್ ಡೆಟ್ಸ್, ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಏನ್ ಮಾಡ್ತೀರಾ? ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಅದು ಲೆಸ್ ಮಾಡೋದಲ್ವಾ, ಅದು ಬಿಸಿನೆಸ್ ಎಕ್ಸ್ಪೆನ್ಸಿವ್ ಇರಲಿ. ನೆಕ್ಸ್ಟ್ ₹400 ಹೆಲ್ಪ್ಸ್ ಟು ಪುವರ್ ಸ್ಟೂಡೆಂಟ್. 7,500 1,200 ಏನು ಟರ್ಮಿನೇಷನ್ ಆದಾಗ ಕಾಂಪನ್ಸೇಷನ್ ಕೊಟ್ಟದ್ದು. ₹400 ಒಬ್ಬ ಪುವರ್ ಸ್ಟೂಡೆಂಟ್ ಗೆ ಹೆಲ್ಪ್ ಆಗಿದ್ದೀರಾ ನೀವು. ಅಲೌಡ್ ಆರ್ ಡಿಸ್ಅಲೌಡ್? ಹೆಲ್ಪ್ ಟು ಎ ಪುವರ್ ಸ್ಟೂಡೆಂಟ್. ಒಂದು ಕನಿಕರದಿಂದ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀರಿ ನೀವು ಅವನಿಗೆ. ಬಿಸಿನೆಸ್ ಎಕ್ಸ್ಪೆನ್ಸ್ ನೋ. ಬಿಸಿನೆಸ್ ಮಾಡ್ಕೊಳ್ಳೋ ಕಾರಣ ನೀವು ಏನು ಹೆಲ್ಪ್ ಮಾಡ್ಬೇಕು ಅಂತ ಉಂಟಾ? ಏನಾದ್ರು ಕಂಡೀಷನ್ ಇದ್ರೆ ಸರಿ ಅಲ್ವಾ? ಬಿಸಿನೆಸ್ ಮೀನ್ ಇದ್ದಾವ ಏನು ಪುವರ್ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡ್ಲೇಬೇಕಿದ್ರೆ ಅದು ಸರಿ. ಹಾಗೆ ಎಕ್ಸ್ಪೆನ್ಸಸ್ ಇದಲ್ಲ. ಅದರಿಂದ ಜನರಲ್ ಎಕ್ಸ್ಪೆನ್ಸಸ್ ನೀವು ಬರೀಬೇಕು. ಜನರಲ್ ಎಕ್ಸ್ಪೆನ್ಸಸ್ ₹400 ಡಿಸ್ಅಲೌಡ್. ಗೊತ್ತಾಯ್ತಾ? ಆ 1,500 ಏನು ಹಾಕ್ಲಿಕ್ಕಿಲ್ಲ. ಸೊ ಜನರಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಆಗಿದೆ. ಅದನ್ನ ನೀವು ಬರೀತೀವಿ ಜನರಲ್ ಎಕ್ಸ್ಪೆನ್ಸ್, ನಾಟ್ ಹೆಲ್ಪ್ ಟು ಪುವರ್ ಸ್ಟೂಡೆಂಟ್. ಹೆಲ್ಪ್ ಟು ಪುವರ್ ಸ್ಟೂಡೆಂಟ್ ಬರೀದಲ್ಲ, ಜನರಲ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಅಂಡ್ ಆಲ್ಸೋ ಇನ್ಕ್ಲೂಡ್ಸ್ ₹4,740 ವರ್ತ್ ಆಫ್ ಸ್ಮಾಲ್ ಮೆಷಿನ್. 4,740 ಒಂದು ಸಣ್ಣ ಮೆಷಿನ್ ಪರ್ಚೇಸ್ ಮಾಡ್ತೀರಾ ನೀವು. ಇವಾಗಲೂ ಹೇಳಿದೆ ನಾನು ಆ ಕಾಲಕ್ಕೂ ಅಂತ ಹೇಳಿ ಅಲ್ವಾ? ಸೊ ಇದನ್ನೇನು ಮಾಡ್ತೀರಾ ನೀವು? ಅಲೌಡ್ ಆರ್ ಡಿಸ್ಅಲೌಡ್? ಎ ಸ್ಮಾಲ್ ಮೆಷಿನ್ ಪರ್ಚೇಸ್ಡ್ at a cost of ₹4,740 which is included in general expenses of ₹7,500. ಈಗೇನು ಹೇಳ್ತೇನೆ ನಾನು, ಇಲ್ಲಿ 7,500 ಮಾತ್ರ ಇದ್ದು ಜನರಲ್ ಎಕ್ಸ್ಪೆನ್ಸ್ ಬಗ್ಗೆ ಇಲ್ಲಿ ಯಾವುದೇ ಅಡಿಷನಲ್ ಇನ್ಫಾರ್ಮೇಶನ್ ಇಲ್ಲದಿದ್ರೆ that 7,500 is fully allowed. ನಾವೇನು ಮಾಡ್ಲಿಕ್ಕಿಲ್ಲ. ಅಡ್ಜಸ್ಟ್ಮೆಂಟ್ ಕೊಟ್ಟ ಕಾರಣ 1,200 ಅಲೌಡ್, ಅದು ₹400 ದಟ್ ಇಸ್ ಡಿಸ್ಅಲೌಡ್ ಆಡ್ ಮಾಡಬೇಕು. ಇದು 4,740 a small machine purchased at a cost of ₹4,740. How would you treat? ಹೇಗೆ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ ಅದನ್ನು? That is a machinery, belongs to plant and machinery and it is a capital expenditure. Hence ಅದೇನಾಗ್ತದೆ? against the accounting principle it should not be debited to profit and loss account. ಇಲ್ಲಿ ಏನಾಗಿದೆ? ಡೆಬಿಟ್ ಆಗಿದೆ. ಏನ್ ಮಾಡ್ಬೇಕು ಅದನ್ನು? ಡಿಸ್ಅಲೌಡ್. ಸರಿಯಾ? 4,500 ನೀವು ಇಲ್ಲಿ ಹಾಕಿದ್ರೆ ನಿಮ್ಮ ಪ್ರಾಫಿಟ್ ಇಷ್ಟು. ಇದು ಇಲ್ಲಿ ಇಲ್ಲದಿದ್ರೆ ಏನಾಗ್ತದೆ? ಪ್ರಾಫಿಟ್ ಜಾಸ್ತಿ ಆಗ್ತಿತ್ತು, ಹೌದಲ್ವಾ? So again general expenses, that is the cost of a small machine. ಬ್ರಾಕೆಟ್ ಒಳಗೆ ಬೇಕಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರೀಬಹುದು. ಅರ್ಥ ಆಯ್ತಾ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಂಡ್ ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ₹1,500. ಸೊ ಜನರಲ್ ಎಕ್ಸ್ಪೆನ್ಸ್ ಆಯ್ತು. ಪ್ರಾಬ್ಲಮ್ ನೀವೇ ವರ್ಕೌಟ್ ಮಾಡಬೇಕು, ನಾನು ಹೇಳುದು ಮಾತ್ರ. ಬ್ಯಾಡ್ ಡೆಟ್ಸ್ ₹1,500 ಅಲೌಡ್ ಆರ್ ಡಿಸ್ಅಲೌಡ್? ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅನ್ನುವಂಥದ್ದು ಎರಡು ಇಂಪಾರ್ಟೆಂಟ್ ಹೇಳಿದ್ದೇನೆ ಎಗೇನ್ ಅಂಡ್ ಎಗೇನ್. ಡಿಪ್ರಿಸಿಯೇಷನ್ ಮತ್ತು ಬ್ಯಾಡ್ ಡೆಟ್ಸ್ ಅನ್ನುವಂಥದ್ದು ಆಕ್ಚುಯಲ್ ಬಿಸಿನೆಸ್ ಎಕ್ಸ್ಪೆನ್ಸ್. ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕಿದ್ರೆ ಏನು ಮಾಡಬೇಡಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕದಿದ್ರೆ ನೀವು ಅದನ್ನು ಲೆಸ್ ಮಾಡಬೇಕು. ಆಕ್ಚುಯಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಅಲೌಡ್ ಸೋ ಫಾರ್ ಅಂತ ಹೇಳಿ. ಡಿಪ್ರಿಸಿಯೇಷನ್ ಏನಂತ ಹೇಳಿದ್ರೆ ಕೆಲವು ಸಲ ಇಲ್ಲಿ ಜಾಸ್ತಿ ಇರ್ತದೆ, ಕಡಿಮೆ ಇರ್ತದೆ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್. ಆಗ ಡಿಫರೆನ್ಸ್ ಅನ್ನು ಐದರ್ ಆಡ್ ಮಾಡಬೇಕು ಅಥವಾ ಲೆಸ್ ಮಾಡಬೇಕು. ಆಯ್ತಾ? ಅದನ್ನ ಬ್ಯಾಡ್ ಡೆಟ್ಸ್ 1,500 ವಿಚ್ ಇಸ್ ಬಿಸಿನೆಸ್ ಎಕ್ಸ್ಪೆನ್ಸಸ್ ಟೇಕನ್ ಆಸ್ ಅಲೌಡ್. ಅರ್ಥಾಯ್ತಾ? ಏನು ಮಾಡ್ಲಿಕ್ಕಿಲ್ಲ. ಇಲ್ಲಿ ನಾನು ನಿಮ್ಗೆ ನೋಟ್ ಹೇಳ್ತೇನೆ ಏನು ಹೇಳಿದ್ರೆ, ಬ್ಯಾಡ್ ಡೆಟ್ಸ್ 1,500 ಇದೆ. ಅಡ್ಜಸ್ಟ್ಮೆಂಟ್ ಇಲ್ಲಿ ಹೇಳ್ತಾರೆ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಅಮೌಂಟೆಡ್ ₹1,000. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಡ್ ಡೆಟ್ಸ್ 1,500 ಇದೆ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಬಟ್ ದ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ರಿಲೇಟಿಂಗ್ ದ ಪ್ರೀವಿಯಸ್ ಇಯರ್ 1920 ವಾಸ್ ₹1,000. ಏನ್ ಮಾಡ್ತೀರಾ ನೀವು? ಬ್ಯಾಡ್ ಡೆಟ್ಸ್ ಹಾಕಿದ್ದು ಜಾಸ್ತಿ ಆಯ್ತು, ಹೌದಲ್ವಾ? ಆಕ್ಚುಯಲ್ ಬ್ಯಾಡ್ ಡೆಟ್ಸ್ 1,000 ಅಂತ, ನೀವು ಟೋಟಲ್ ನಂಬರ್ಸ್ ಹಾಕಿದೆಷ್ಟು? ₹500. ಏನ್ ಮಾಡ್ತೀರಾ ನೀವು? ಎಕ್ಸೆಸ್ ಬ್ಯಾಡ್ ಡೆಟ್ಸ್ 1,500 ಜಾಸ್ತಿ ಬ್ಯಾಡ್ ಡೆಟ್ಸ್ ಹಾಕಿದ ಕಾರಣ ನಿಮ್ಮ ಪ್ರಾಫಿಟ್ ಇಷ್ಟು. ಇಲ್ಲಿ 1,000 ಹಾಕ್ತಿದ್ರೆ ಏನಾಗ್ತಿದ್ದು? ಪ್ರಾಫಿಟ್ ಜಾಸ್ತಿ ಆಗ್ತಿದ್ರೆ ಇಲ್ಲಿ ಕಡಿಮೆ ಆಗ್ತಿತ್ತಾ? ಎಕ್ಸೆಸ್ ಬ್ಯಾಡ್ ಡೆಟ್ಸ್ ಅಂತ ಇದ್ರೆ, ಬ್ಯಾಡ್ ಡೆಟ್ಸ್ ಹಾಕಿದ್ರೆ ನೀವು ಜಾಸ್ತಿ ಇದ್ರೆ
ಜಾಸ್ತಿ ಇದ್ದ ಕಾರಣ ಪ್ರಾಫಿಟ್ ಕಡಿಮೆ. ಇದು ಕಡಿಮೆ ಆಗಿದೆ, ನಿಮ್ಮ ಪ್ರಾಫಿಟ್ ಏನಾಗ್ತದೆ? ಯಾವಾಗಲೂ ಎಕ್ಸ್ಪೆನ್ಸ್ ಕಡಿಮೆ ಆದಾಗ ಪ್ರಾಫಿಟ್ ಜಾಸ್ತಿ ಆಗುದು. ಅದನ್ನ ಏನ್ ಮಾಡ್ಬೇಕು ಇಲ್ಲಿ? ನೆಟ್ ಪ್ರಾಫಿಟ್ ಗೆ ಆಡ್ ವಾಟ್? ಎಕ್ಸೆಸ್ ಬ್ಯಾಡ್ ಡೆಟ್ಸ್. ಅರ್ಥ ಆಯ್ತಾ? ಇಲ್ಲಿ ಬ್ಯಾಡ್ ಡೆಟ್ಸ್ ಡೆಬಿಟೆಡ್ ಟು ಪ್ರಾಫಿಟ್ 1,500, ಬಟ್ ದ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಫಾರ್ ದ ಪ್ರೀವಿಯಸ್ ಇಯರ್ rupees 2,000. ದೆನ್ ನೀವು 1,500 ಮಾತ್ರ ಹಾಕಿತ್ತು. ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಎಷ್ಟು? 2,000 ರೂಪಾಯಿ. ಸ್ಟಿಲ್ ವಿ ಹ್ಯಾವ್ ಟು ಡೆಬಿಟ್ ಹೌ ಮಚ್? 500. ಏನ್ ಮಾಡಬೇಕು? ಲೆಸ್. That is actual expenses which is not allowed so far means actual expenses which is not debited to profit and loss account. Actual bad is 2,000, but the amount debited is rupees 1,500. Still we have to debit rupees 500. Debit ಮಾಡೋದಂದ್ರೆ ಏನು? ಲೆಸ್ ಮಾಡಬೇಕು. ಗೊತ್ತಾಯ್ತಾ? ಆಕ್ಚುಯಲ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಆ ತರದಿಲ್ಲ. ನೆಕ್ಸ್ಟ್ ಇಲ್ಲಿ ಯಾವುದು ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬ್ಯಾಡ್ ಡೆಟ್ಸ್ ಇಲ್ಲಿ ಇಲ್ಲ ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ. ಇಲ್ಲಿ ಹೇಳ್ತಾರೆ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಅಮೌಂಟೆಡ್ rupees 500. ಏನು ಮಾಡ್ಲಿಕ್ಕೆ ಇಲ್ಲ, ನೆನಪಿಟ್ಕೊಳ್ಳಿ. ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಅಮೌಂಟ್ rupees 500. ನೀವು ಲೆಸ್ ಮಾಡಬೇಕು ಅಂತ ಇದ್ರೆ ದ ಬ್ಯಾಡ್ ಡೆಟ್ಸ್ ಟು ಬಿ ರಿಟರ್ನ್ ಆಫ್ ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಬ್ಯಾಡ್ ಡೆಟ್ಸ್ ಅನ್ನೋದು ಇರಲೇಬೇಕು. ಇಲ್ಲಿ ಬ್ಯಾಡ್ ಡೆಟ್ಸ್ ಇದ್ದು ಅಡ್ಜಸ್ಟ್ಮೆಂಟ್ ಅಲ್ಲಿ ಬ್ಯಾಡ್ ಡೆಟ್ಸ್ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಮಾಡಿ, ಐದರ್ ಎಕ್ಸೆಸ್ ಬ್ಯಾಡ್ ಡೆಟ್ಸ್ ಅಥವಾ ಕಡಿಮೆ ಆದದ್ದು. ಇಲ್ಲಿ ಬ್ಯಾಡ್ ಡೆಟ್ಸ್ ಇಲ್ಲದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಕೊಟ್ರೆ ಯು ಶುಡ್ ನಾಟ್ ಟ್ರೀಟ್ ದೆಮ್. ಹಾಗೆ ಡಿಪ್ರಿಸಿಯೇಷನ್ ಹೇಳ್ತಾನೆ. ಡಿಪ್ರಿಸಿಯೇಷನ್ 3,900 ಇಲ್ಲಿದೆ. ಆಕ್ಚುಯಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ rupees 3,000. ಇದರ ಅರ್ಥ ಹೇಳಿ ಎಕ್ಸೆಸ್ ಡಿಪ್ರಿಸಿಯೇಷನ್ ಪ್ರೊವೈಡೆಡ್. ಸೊ ಅಗೇನ್ ವಿ ಹ್ಯಾವ್ ಟು ಆಡ್. ಹೌದಾ? 3,000 ಹಾಕಲಿ 3,900 ಹಾಕಲಿ, ನಿಮ್ಮ ಪ್ರಾಫಿಟ್ ಏನಾಯ್ತು? ಕಡಿಮೆ ಆಯ್ತು. ನೀವು ಆಡ್ ಮಾಡ್ಬೇಕು. ಹೇಗೆ ಎಕ್ಸೆಸ್ ಡಿಪ್ರಿಸಿಯೇಷನ್ ಆಡ್ ಮಾಡಿ 3,900, ಇಲ್ಲಿ 4,000 ಆಕ್ಚುಯಲ್ ಡಿಪ್ರಿಸಿಯೇಷನ್ 4,500. ಹಾಗೇನ್ ಮಾಡಬೇಕು? 3,900 ಮಾತ್ರ ಹಾಕಿದ್ರೆ ನೀವು ಇನ್ನೆಷ್ಟು ಹಾಕಬೇಕು? 600 ರೂಪಾಯಿ ಹಾಕಬೇಕು. 600 ರೂಪಾಯಿ ಹಾಕಿದ್ರೆ ಪ್ರಾಫಿಟ್ ಆಗ್ತದೆ, ಕಡಿಮೆ ಆಗ್ತದೆ. ಕಡಿಮೆ ಆಗ್ಬೇಕಾದ್ರೆ ಫ್ರಮ್ ದ ಗಿವನ್ ನೆಟ್ ಪ್ರಾಫಿಟ್ 47,100 ಲೆಸ್ ಆಕ್ಚುಯಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ allowed so far. ಅಲ್ಲಿ ನಂಬರ್ 1 ಡಿಪ್ರಿಸಿಯೇಷನ್ 4,500 ಮೈನಸ್ 3,900 ಒಂದು. ಇಲ್ಲಿ ಡಿಪ್ರಿಸಿಯೇಷನ್ ಇಲ್ಲವೇ ಇಲ್ಲ. ಇಲ್ಲಿದೆ ಆಕ್ಚುಯಲ್ ಡಿಪ್ರಿಸಿಯೇಷನ್ ಅಮೌಂಟೆಡ್ rupees 4,500 ಆಸ್ ಪರ್ ಐಟಿ ರೂಲ್ಸ್. ಏನ್ ಮಾಡ್ತೀರಾ? ಬ್ಯಾಡ್ ಡೆಟ್ಸ್ ಮತ್ತೆ ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ನಾನು ಬ್ಯಾಡ್ ಡೆಟ್ಸ್ ಅದೇ ಉದಾಹರಣೆ ಕೊಟ್ಟಿದ್ದು. ಬ್ಯಾಡ್ ಡೆಟ್ಸ್ ಇಲ್ಲಿದ್ದು ಇಲ್ಲಿ ಆಕ್ಚುಯಲ್ ಬ್ಯಾಡ್ ಡೆಟ್ಸ್ ಕೊಟ್ಟರೆ ಹೇಗೆ ಮಾಡಬೇಕು ಅಂತ ಹೇಳಿದೆ ನಾನು. ಎಕ್ಸೆಸ್ ಬ್ಯಾಡ್ ಡೆಟ್ಸ್ ಅದು ಕಡಿಮೆ ಇದ್ರೆ. ಆಮೇಲೆ ಇಲ್ಲಿ ಬ್ಯಾಡ್ ಡೆಟ್ಸ್ ಇಲ್ಲದೆ ಇಲ್ಲಿ ಬ್ಯಾಡ್ ಡೆಟ್ಸ್ ಕೊಟ್ಟರೆ ಏನ್ ಮಾಡಬೇಕು ಅಂತ ಹೇಳಿದೆ. ಏನು ಮಾಡ್ಲಿಕ್ಕಿಲ್ಲ. ಆದ್ರೆ ಡಿಪ್ರಿಸಿಯೇಷನ್ ಆ ತರ ಅಲ್ಲ. ಇಲ್ಲಿ ಇದ್ದು ಇಲ್ಲಿ ಅಡ್ಜಸ್ಟ್ಮೆಂಟ್ ಇದ್ರೆ ಡಿಫರೆನ್ಸ್ ಮಾಡ್ಕೊಳ್ಳಿ. ಇಲ್ಲಿ ಡಿಪ್ರಿಸಿಯೇಷನ್ ಅನ್ನೋ ಐಟಮ್ ಇಲ್ಲ. ಆಕ್ಚುಯಲ್ ಡಿಪ್ರಿಸಿಯೇಷನ್ 4,500 ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ಫಾರ್ ಡಿಪ್ರಿಸಿಯೇಷನ್. ಲೆಸ್ ಮಾಡಬೇಕು. ಅರ್ಥ ಆಯ್ತಾ? ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದು? ಬ್ಯಾಡ್ ಡೆಟ್ಸ್ ಅಂಡ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಡದಿದ್ರು ವಿ ಹ್ಯಾವ್ ಟು ಪ್ರೊವೈಡ್ ಫಾರ್. ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಆಗದಿದ್ರೆ ನಾವು ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇಲ್ಲ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಆಯ್ತು. ಅಡ್ವರ್ಟೈಸ್ಮೆಂಟ್ rupees 4,200 allowed or disallowed. If there is no adjustments, that is taken as allowed. Adjustment ಇದೆ ನೋಡಿ. Advertisement expense includes a wooden showcase of rupees 400 and rupees 1,800 towards the calendars and diaries. Advertisement expense ಎಷ್ಟು? 4,200. ಅದರಲ್ಲಿ 1,800 ಕ್ಯಾಲೆಂಡರ್ ಬಂದು ಡೈರೀಸ್ ಕೊಟ್ಟಿದ್ದೀರಾ ಕಸ್ಟಮರ್ಸ್ಗೆ. allowed or disallowed? ನೀವು ಕಸ್ಟಮರ್ಸ್ ಬಂದ್ರೆ ಕ್ಯಾಲೆಂಡರ್ಸ್ ಈಗ ಡಿಸೆಂಬರ್ ಅಲ್ಲಿ ಕೊಡ್ತಾರೆ ಅಲ್ವಾ? ನಮಗೊಂದು ಕ್ಯಾಲೆಂಡರ್ ಬಿದ್ದಿದೆ ಅಲ್ಲಿ. ಕ್ಯಾಲೆಂಡರ್ಸ್ ಅಂಡ್ ಡೈರೀಸ್ ಏನದು? ಏನಂತ ತಗೊಳ್ಬೇಕು ನೀವು? ಇಟ್ಸ್ ಲೈಕ್ ಅಡ್ವರ್ಟೈಸ್ಮೆಂಟ್ ಅಲ್ವಾ? ಸೊ ಇದು allowed ಹೋಗೋದಲ್ವಾ? 4,200 ಅಲ್ಲಿ this 1,800 which is spent for calendars and diaries are taken as allowed. ಏನು ಮಾಡಬೇಕು? ಏನು ಮಾಡ್ಲಿಕ್ಕಿಲ್ಲ. ಅಂಡ್ ಪರ್ಚೇಸ್ ಎ ವುಡನ್ ಶೋಕೇಸ್ ಆಫ್ rupees 400 ಏನು ಮಾಡಬೇಕು? ಅದು allowed or disallowed? ಬ್ಯಾಕ್ disallowed. ವುಡನ್ ಶೋಕೇಸ್ ಏನಂತ ಟ್ರೀಟ್ಮೆಂಟ್ ಮಾಡ್ತೀರಾ? ದಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರಿಯಲ್ಲ? ದಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆದ್ರಿಂದ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಯಾವ್ದು allowed? ಕ್ಯಾಲೆಂಡರ್ಸ್ ಅಂಡ್ ಡೈರೀಸ್ allowed. ಆಮೇಲೆ ವುಡನ್ ಶೋಕೇಸ್ 400 ರೂಪಾಯಿ ದಟ್ ಈಸ್ disallowed. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಉಳಿದದ್ದು 1,800 ಮತ್ತು 4,400 2,200 ಮಾತ್ರ ಅದದ್ದು. ಇನ್ನು 2,000 ಉಂಟಲ್ವಾ? ಅದೇನು? ದಟ್ ಈಸ್ ಅಡ್ವರ್ಟೈಸ್ಮೆಂಟ್. ಅದು ನಮ್ಗೆ ಏನು ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ಸೊ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ಲೂಡ್ ಆಗಿದ್ರೆ ದಟ್ ಶುಡ್ ಬಿ ಟೇಕನ್ ಆಸ್ ಡಿಸಲ್ಲೋಡ್. ಯಾಕೆ ಹೇಳಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರ್ಲಿಕ್ಕಿಲ್ಲ. ರೆವಿನ್ಯೂ ನೇಚರ್ ಮಾತ್ರ. ನಿಮಗೆ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಡಿಫರೆನ್ಸ್ ಗೊತ್ತಿದ್ದಲ್ವಾ? ರೆವಿನ್ಯೂ ನೇಚರ್ ಮಾತ್ರ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ rupees 1,800.
ಏನು ಟ್ರೀಟ್ಮೆಂಟ್ ಮಾಡ್ತೀರಾ? ಫೈನಾನ್ಸ್ ಪ್ರೀಮಿಯಂ ಅಲೌಡ್ ಆರ್ ಡಿಸ್ಅಲೌಡ್? ದಟ್ ಇಸ್ ಟೇಕನ್ ಎಸ್ ಅಲೌಡ್ ಅಲ್ವಾ? ನಿಮ್ಮ ಸ್ಟಾಕ್ ಇರ್ತದೆ ಅಥವಾ ಬಿಲ್ಡಿಂಗ್ ಇರಬಹುದು, ಅದಕ್ಕೆ ನೀವು ಫೈರ್ ಇನ್ಸೂರೆನ್ಸ್ ಪ್ರೀಮಿಯಂ ಮಾಡಿರಬಹುದು. ನಿಮ್ದು ಬಿಲ್ಡಿಂಗ್ ಆಗಿದೆ, ಅದಕ್ಕೆ ಏನು ಪ್ರೀಮಿಯಂ ಕಟ್ಟಿದ್ದಾರೆ? ದಟ್ ಈಸ್ ಟೇಕನ್ ಎಸ್ ಬಿಸಿನೆಸ್ ಎಕ್ಸ್ಪೆನ್ಸಸ್. ಫೈನಾನ್ಸ್ ಪ್ರೀಮಿಯಂ ಆನ್ ಲೆಟ್ ಔಟ್ ಪ್ರಾಪರ್ಟಿ ಕೊಟ್ರೆ ಅಲೌಡ್ ಆರ್ ಡಿಸ್ಅಲೌಡ್? ಬಾಡಿಗೆ ಕೊಟ್ಟ ಮನೆಯ ಮೇಲೆ ನೀವು ಫೈನಾನ್ಸ್ ಪ್ರೀಮಿಯಂ ಕಟ್ಟಿದ್ದೀರಾ, ಬಿಸಿನೆಸ್ ಎಕ್ಸ್ಪೆನ್ಸ್. ಆಗೇನ್ ಮಾಡ್ತೀರಿ ಅದನ್ನು? ಲೆಟ್ ಔಟ್ ಪ್ರಾಪರ್ಟಿ ಕೊಟ್ಟ ಮಾಡ್ಕೊಂಡು ನೀವೇನ್ ಮಾಡಬೇಕು? ಡಿಸ್ಅಲೌಡ್. ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತೀರಿ 1800 ಅನ್ನು. 1800 ಏನು ಫೈನಾನ್ಸ್ ಪ್ರೀಮಿಯಂ ಅಂತ ಇದೆಯಾ, ಅದನ್ನ ನೆಕ್ಸ್ಟ್ ಎಲ್ಲಿ ಟ್ರೀಟ್ಮೆಂಟ್ ಮಾಡ್ತೀರಿ ನೀವು? ವೈಲ್ ಕಾಂಪ್ಯೂಟ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ? ನೋ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಫೈನಾನ್ಸ್ ಪ್ರೀಮಿಯಂ ಕೊಟ್ಟರೆ ಎಲ್ಲಿ ಯಾವ್ದು ಎಕ್ಸ್ಪೆನ್ಸ್ ಲೆಸ್ ಮಾಡ್ತೀರಾ ನೀವು? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕಾಂಪ್ಯೂಟ್ ಮಾಡೋದು ಲೆಸ್ ಮಾಡೋದು ಯಾವ್ದನ್ನು? ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಲೋನ್ ಮಾತ್ರ, ಬೇರೆ ಯಾವುದಿಲ್ಲ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಏನು ಕೊಡ್ತೀರಾ ಅದರಲ್ಲಿ ಇನ್ಕ್ಲೂಡ್ ಆಗ್ತದೆ ಯಾವುದು? ಫೈರ್ ಇನ್ಸೂರೆನ್ಸ್ ಪ್ರೀಮಿಯಂ. ಆದ್ರೆ ಪ್ರತ್ಯೇಕ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಅರ್ಥ ಆಯ್ತಾ? ಲೆಟ್ ಔಟ್ ಪ್ರಾಪರ್ಟಿ ಕೆಲವು ಲೆಸ್ ಮಾಡ್ತಾರೆ, ಇಲ್ಲಿ ಇಲ್ಲ ಅಂತದ್ದು ಕೇಸ್. ಒಂದ್ ವೇಳೆ ಇಲ್ಲಿ ರೆಂಟ್ ರಿಸೀವ್ಡ್ ಅಂತ ಇದ್ರೆ ಆಗ ರೆಂಟ್ ರಿಸೀವ್ಡ್ ಅಲ್ವಾ, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ, ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಆಮೇಲೆ ಫೈನಾನ್ಸ್ ಪ್ರೀಮಿಯಂ ಕೊಡ್ತಾರೆ, ಅದಿಲ್ಲ. ಅರ್ಥ ಆಯ್ತು ಹೇಳಿದ್ದು? ಸೊ ಫೈನಾನ್ಸ್ ಪ್ರೀಮಿಯಂ ಆನ್ ಲೆಟ್ ಔಟ್ ಪ್ರಾಪರ್ಟಿ ಕೊಟ್ಟರೆ ಏನ್ ಮಾಡ್ಲಿಕ್ಕಿಲ್ಲ, ಸಾರಿ ಡಿಸಲ್ಡ್ ತಗೊಳ್ಬೇಕು. ಜಸ್ಟ್ ಫೈನಾನ್ಸ್ ಪ್ರೀಮಿಯಂ ಕೊಟ್ಟರೆ ನಮ್ಮ ಅಸಂಪ್ಷನ್ ಏನು? ಬಿಲಾಂಗ್ಸ್ ಟು ಬಿಲ್ಡಿಂಗ್ ಆರ್ ಸ್ಟಾಕ್ ಅಂಡ್ ಹೆನ್ಸ್ ಇಟ್ ಇಸ್ ಬಿಸಿನೆಸ್ ಎಕ್ಸ್ಪೆನ್ಸ್. ಅರ್ಥ ಆಯ್ತಾ? ಬಿಸಿನೆಸ್ ಎಕ್ಸ್ಪೆನ್ಸ್ ತಗೊಳ್ಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ 3900. ಆಕ್ಚುಯಲ್ ಡಿಪ್ರಿಸಿಯೇಷನ್ ಅಮೌಂಟೆಡ್ rupees 1700. 1700 ಇದಂತದ್ದು ಅಲ್ಲ, ಇಲ್ಲಿ 1700 ಅಲ್ಲ, ಎಕ್ಸೆಸ್ ಡಿಪ್ರಿಸಿಯೇಷನ್ 1700. ಗೊತ್ತಾಯ್ತಾ? ಡಿಪ್ರಿಸಿಯೇಷನ್ ಇನ್ ಎಕ್ಸೆಸ್ ಟು ದ ಎಕ್ಸ್ಟೆಂಟ್ ಆಫ್ rupees 1700. 3900 ನೀವು ಪ್ರೊವೈಡ್ ಮಾಡಿದೀರಾ ಒಟ್ಟು ಪ್ರಾಫಿಟ್ ಲಾಸ್ ಅಕೌಂಟ್ ಅಲ್ಲಿ. ಏನ್ ಹೇಳ್ತಾನೆ ಅವನು? ಡಿಪ್ರಿಸಿಯೇಷನ್ ಈಸ್ ಇನ್ ಎಕ್ಸೆಸ್ ಬೈ rupees 1700. ನೀವು 1700 ಡಿಪ್ರಿಸಿಯೇಷನ್ ಹಾಕಿದ್ರೆ ಚಾರ್ಜ್ ಜಾಸ್ತಿ ಆಗಿದೆ. ಅಂದ್ರೆ ಆಕ್ಚುಲಿ ಎಷ್ಟಾಗ್ತಿತ್ತು? 2200. ನೀವು ಹಾಕಿದೆಷ್ಟು? 3900. ಇದರ ನೆಟ್ ಇಫೆಕ್ಟ್ ಏನು? ನೆಟ್ ಪ್ರಾಫಿಟ್ ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದಾ? ನೆಟ್ ಪ್ರಾಫಿಟ್ ಕಡಿಮೆ ಆಗುದು ಅಲ್ವಾ? 2200 ಇದ್ರೆ ಏನಾಗ್ತಿತ್ತು? ನೆಟ್ ಪ್ರಾಫಿಟ್ ಜಾಸ್ತಿ ಆಗ್ತಿತ್ತು. 3900 ಆದ್ರಿಂದ ನೆಟ್ ಪ್ರಾಫಿಟ್ ಕಡಿಮೆ. ಏನ್ ಮಾಡಬೇಕು? ಟು ದ ಗಿವನ್ ನೆಟ್ ಪ್ರಾಫಿಟ್ ಆಡ್ ಏನ್ ಬರೀತೀರಾ? ಎಕ್ಸೆಸ್ ಡಿಪ್ರಿಸಿಯೇಷನ್. ಗೊತ್ತಾಯ್ತಾ? 1700. ಅದರ ಬದಲು ನೀವು 3900 ಮೈನಸ್ 1700 ಬರ್ದು ಉಳಿದದ್ದು ಹಾಕೋದಲ್ಲ, ಒಂದು ಟರ್ಮ್ ನೋಡ್ಕೊಳ್ಳಿ. ಒಂದು ವೇಳೆ ಇಲ್ಲಿ ಆಕ್ಚುಯಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ 1700 ಕೊಟ್ಟಿದ್ರೆ, ಆಕ್ಚುಯಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ rupees 1700 ಕೊಟ್ಟಿದ್ರೆ ಆಗ ಡಿಫರೆನ್ಸ್ ಅನ್ನು ಆಡ್ ಮಾಡಬೇಕು. 3900 ಹಾಕಿದೀರಾ, ಆಕ್ಚುಯಲ್ ಎಷ್ಟು? 1700. ಸೊ ಡಿಫರೆನ್ಸ್ ಎಷ್ಟು? 2200. ಅದನ್ನ ಆಡ್ ಮಾಡಿ. ಎಕ್ಸೆಸ್ ಡಿಪ್ರಿಸಿಯೇಷನ್. ಅರ್ಥ ಆಯ್ತಾ? ಡಿಪ್ರಿಸಿಯೇಷನ್ rupees 3900, ಆಕ್ಚುಯಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ rupees 1700 ಕೊಟ್ರೆ ಅವಾಗ 2200 is excess depreciation, hence it should be added to the given net profit. ಇಲ್ಲಿ ಕ್ಲಿಯರ್ ಆಗಿ ಅಷ್ಟೇ ಹೇಳಿದ್ರೆ that the depreciation in excess by rupees 1700 ಹೇಳಿದ್ರೆ ಅಷ್ಟನ್ನು ನೀವು ಆಡ್ ಮಾಡಿದ್ರೆ ಆಯ್ತು. ಅರ್ಥ ಆಯ್ತಾ? ಇಲ್ಲಿ 3900 ಇಲ್ಲಿ 5000 ಇದ್ರೆ 3900 ಆಕ್ಚುಯಲ್ ಡಿಪ್ರಿಸಿಯೇಷನ್ 5000, ಅವಾಗ 1100 ಪ್ರೊವೈಡ್ ಮಾಡಬೇಕು. ಹೇಗೆ? ಲೆಸ್ ಆಕ್ಚುಯಲ್ ಎಕ್ಸ್ಪೆನ್ಸಸ್ ವಿಚ್ ಇಸ್ ನಾಟ್ ಅಲೌಡ್ ಸೋ ಫಾರ್. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 1500 ಅಷ್ಟೇ ಕೊಟ್ಟಿದ್ರೆ ನೋ ಪ್ರಾಬ್ಲಮ್, ಅದು ಬಿಸಿನೆಸ್ ಎಕ್ಸ್ಪೆನ್ಸಸ್. ಏನ್ ಹೇಳಿದ್ದಾರೆ? ಇನ್ ರೆಸ್ಪೆಕ್ಟ್ ಆಫ್ ಮೋಟರ್ ಕಾರ್ 1/3 ಈಸ್ ರಿಲೀಸ್ ಟು ಪರ್ಸನಲ್ ಯೂಸ್. ಸೊ ಆಫೀಸ್ ಯೂಸ್ಗೆ ಮತ್ತು ಅಥವಾ ಬಿಸಿನೆಸ್ ಪರ್ಪಸ್ಗೆ ಮತ್ತು ಪರ್ಸನಲ್ ಪರ್ಪಸ್ಗೆ ಎರಡಕ್ಕೂ ಯೂಸ್ ಆಗಿದೆ. 1500 ಮೋಟರ್ ಕಾರ್ ಎಕ್ಸ್ಪೆನ್ಸಸ್. ಇದರಲ್ಲಿ ಡಿಸೈಡ್ ಪೋರ್ಷನ್ ಎಷ್ಟು? 1500 ಕೊಟ್ಟು ಖರ್ಚು ಮಾಡಿದ್ದೀರಾ, ಆಫೀಸ್ ಎಕ್ಸ್ಪೆನ್ಸ್ ಪ್ಲಸ್ ಪರ್ಸನಲ್ ಎಕ್ಸ್ಪೆನ್ಸಸ್. ಈ 1500 ಡಿಸೈಡ್ ಪೋರ್ಷನ್ ಎಷ್ಟು? ಐದರ್ 500 or 1000. 1/3 ಅಲ್ವಾ? 1/3 ಅಂದ್ರೆ 500. ಸೊ 500 ಡಿಸೈಡ್ ಆರ್ 1000. ಯಾವ್ದು ಪರ್ಸನಲ್ ಪರ್ಪಸ್ ಅದು ಡಿಸೈಡ್, ಉಳಿದು ಆಫೀಸ್ ಪರ್ಪಸ್ ಅಲ್ಲ. ಬಿಸಿನೆಸ್ ಪರ್ಪಸ್ ಗೆ ನಾನು ಹೇಳಿದ್ದೇನೆ, ಬಿಸಿನೆಸ್ ಪರ್ಪಸ್ ಇದ್ರೆ ಯಾವತ್ತದು ಬಿಸಿನೆಸ್ ಎಕ್ಸ್ಪೆನ್ಸ್. ಅರ್ಥ ಆಯ್ತಾ? ಅದು ಪರ್ಸನಲ್ ಪರ್ಪಸ್ ಗೆ ಯಾವ್ದು ಅದು ಡಿಸೈಡ್. ಸೊ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಪರ್ಸನಲ್ ಯೂಸ್ rupees 500. ಬ್ರಾಕೆಟ್ ನೋಡಬೇಕಾದ್ರೆ 1/3 of 1500. ಅದಕ್ಕೆ ಕ್ಯಾಲ್ಕುಲೇಟರ್ ಬೇಕಾ? ಇಲ್ಲ.
ಈಗ ಬೇಡ ಅಂತ ಹೇಳ್ತೀರಾ, ನಾನು ಹೇಳಿದ್ರೆ ಕ್ಯಾಲ್ಕುಲೇಟರ್ ಓದ್ತಿದ್ದೀರಾ. 6 + 4 ಎಷ್ಟು ಓದ್ತಿದ್ದೆ ನೀವು ಕ್ಯಾಲ್ಕುಲೇಟರ್, ಅದಕ್ಕೆ ಅಡಿಕ್ಟ್ ಆಗಿದ್ದೀರಿ ನೀವು ಕೆಲವು ಕ್ಯಾಲ್ಕುಲೇಟರ್ಗೆ. ಆ ತರ ಗೊತ್ತುಂಟು ನಿಮಗೆ 6 + 4 ಅಂತ ಹೇಳಿದ್ರೆ 10 ಅಂತ ಹೇಳಿ, ಆದ್ರೆ ಅದು ಒತ್ತದಿಂದ ಕೇಳೋದಿಲ್ಲ, ಕೈಯಲ್ಲಿ ಹೋಗ್ತದೆ. ಇರ್ಲಿ. ನೆಕ್ಸ್ಟ್, ಲೀಗಲ್ ಚಾರ್ಜಸ್ ಆಫ್ ₹600 ಟು ಡಿಫೆಂಡಿಂಗ್ ಎ ಸೂಟ್ ಫಾರ್ ದಿ ಬ್ರೀಚ್ ಆಫ್ ಟ್ರೇಡಿಂಗ್ ಕಾಂಟ್ರಾಕ್ಟ್. ಏನಾಗಿದೆ, ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ಗೆ ಎಂದು ಏನೋ ಎಂಟರ್ ಆಗಿದ್ದೇವೆ, ಕಾಂಟ್ರಾಕ್ಟ್ ಅಲ್ವಾ, ಕಾಂಟ್ರಾಕ್ಟ್ ಆಗ್ತದೆ. ಸೊ ಅವನು ಅಥವಾ ನಾವು ಬ್ರೀಚ್ ಆಫ್ ಟ್ರೇಡಿಂಗ್ ಕಾಂಟ್ರಾಕ್ಟ್ ಏನೋ ಕಾರಣಾಂತರಗಳಿಂದ ನಾವು ಅದನ್ನು ಬ್ರೇಕ್ ಮಾಡಿದ್ದೀವಿ, ನಾವು ಅವನಿಗೆ ಎಕ್ಸ್ಪೆನ್ಸ್ ಲೀಗಲ್ ಚಾರ್ಜಸ್ ಗೊತ್ತಾಯ್ತಾ, ಅಂದ ಡಿಫೆಂಡಿಂಗ್ ಎ ಸೂಟ್ ಫಾರ್ ಅಲೀಜ್ಡ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಕಾಂಟ್ರಾಕ್ಟ್ ಅನ್ನು ಮುರಿದಕ್ಕೆ, ಅದು ಅವನ ನಾವು ಗೊತ್ತಿಲ್ಲ ಅಂತ ಲಾಯರ್ಗೆ ನಾವು ಫೀಸ್ ಕೊಟ್ಟಿದ್ದೇವೆ. ಎಷ್ಟು? 600. ದಟ್ ಈಸ್ ಟೇಕನ್ ಆಸ್ ಬಿಸಿನೆಸ್ ಎಕ್ಸ್ಪೆನ್ಸಸ್, ಟ್ರೇಡಿಂಗ್ ಕಾಂಟ್ರಾಕ್ಟ್ ಗೊತ್ತಿತ್ತಾ, ಬಿಸಿನೆಸ್ ಎಕ್ಸ್ಪೆನ್ಸಸ್. ಸೊ ಏನ್ ಮಾಡ್ತೀರಾ? ಏನು ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್, ಡೊನೇಷನ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ₹2500. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಇದೆ. ಡೊನೇಷನ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ₹2500. ನೀವು ಅರ್ಥ ಮಾಡ್ಕೊಳ್ಳಿ, ಬಿಸಿನೆಸ್ ಎಕ್ಸ್ಪೆನ್ಸಸ್ ಯಾವ್ದು ಟ್ರೀಟ್ಮೆಂಟ್ ಮಾಡ್ತೀರಾ ಅದು ಎಲ್ಲೂ ಬರೋದಿಲ್ಲ, ಬೇರೆ ಅರ್ಥ ಆಯ್ತಾ, ಬೇರೆ ಎಲ್ಲೂ ಅದನ್ನು ಬರೋದಿಲ್ಲ. ಯಾವ್ದು ಬಿಸಿನೆಸ್ ಎಕ್ಸ್ಪೆನ್ಸ್ ಅಲ್ವಾ ಅದನ್ನು ಇಲ್ಲಾದ್ರೂ ಒಂದ್ ಕಡೆ ಕೆಲವು ಸಲ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರ್ತದೆ. ಈಗ ಡೊನೇಷನ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ₹2500 ಬಿಸಿನೆಸ್ ಎಕ್ಸ್ಪೆನ್ಸ್ ಯಾಕೆ ಅಲ್ಲ? ಆಲ್ ದಿ ಡೊನೇಷನ್ಸ್ ಆರ್ ಡಿಸಲೌಡ್. ಸೊ ಡಿಸಲೌಡ್ ಅಂದ ತಕ್ಷಣ ಏನ್ ಮಾಡಬೇಕು? ಆಡ್ ಡೊನೇಷನ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ₹2500. ನೆಕ್ಸ್ಟ್ ಇದು ಎಲ್ಲಿ ಬರ್ತದೆ ಟ್ರೀಟ್ಮೆಂಟ್ಗೆ? ಸೆಕ್ಷನ್ 80G ಅಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡ್ಲಿಕ್ಕೆ ಫ್ರಮ್ ದಿ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ವಾ. 80G ಅಲ್ಲಿ ಡೊನೇಷನ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವಿತ್ ಲಿಮಿಟ್ ಆರ್ ವಿದೌಟ್ ಲಿಮಿಟ್? ವಿತ್ ಲಿಮಿಟ್ ಆ ವಿದೌಟ್ ಲಿಮಿಟ್? ವಿತ್ ಲಿಮಿಟ್ ಆದ್ರೆ ನೀವು ಕ್ವಾಲಿಫೈಡ್ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು, ವಿದೌಟ್ ಲಿಮಿಟ್ ಆದ್ರೆ 100% ಆರ್ 50% ಅಲ್ವಾ. ಯಾವ್ದದು? ಟು ಎನಿ ಯೂನಿವರ್ಸಿಟಿ ಆರ್ ಕಾಲೇಜ್ ಆಫ್ ನ್ಯಾಷನಲ್ ಎಮಿನೆನ್ಸ್ comes under without limit category, the rate of donation 100%. ಅಂದ ಏನ್ ಮಾಡ್ಬೇಕಿದು? ಡೊನೇಷನ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಎನಿ ಯೂನಿವರ್ಸಿಟಿ ಹೇಳಿದ್ದಾರೆ, ಅದನ್ನ ಏನ್ ಮಾಡ್ತೀರಾ ನೀವು? ವಿದೌಟ್ ಲಿಮಿಟ್ ಅಲ್ಲಿ ಬರ್ತದೆ, ರೇಟ್ ಆಫ್ ಡಿಡಕ್ಷನ್ 100%. ಅದರಿಂದ 80G ಅಲ್ಲಿ we can claim ₹2500 in respect of donation. Interest on proprietor's capital ₹1400. ನಾನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ಲಕ್ಷ, 10% ನಾನು ಇಂಟ್ರೆಸ್ಟ್ ತಗೊಳ್ತಾನೆ, ₹10,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಹೌದಲ್ವಾ ಬಿಸಿನೆಸ್ಗೆ. ನಾವು ಯಾವತ್ತು ಅಕೌಂಟ್ ಬರೀದು ಯಾವ್ದು? ಈಗ ನಾನೊಬ್ಬ ಬಿಸಿನೆಸ್ ಮ್ಯಾನ್, ಅಕೌಂಟ್ ಬರೋದು ಯಾವ್ದು? ನಂದ ಬಿಸಿನೆಸ್ ಇದ್ದ ಬಿಸಿನೆಸ್ ಸರಿಲ್ಲ. ನೀವು ರೂಲ್ ಅಪ್ಲೈ ಮಾಡ್ತೀರಿ, ಅಕೌಂಟಿಂಗ್ ರೂಲ್ಸ್, ವಾಟ್ ಕಮ್ಸ್ ಇನ್ ವಾಟ್ ಗೋಸ್ ಔಟ್, ಹೂ ಇಸ್ ದ ರಿಸೀವರ್, ಹೂ ಇಸ್ ದ ಗಿವರ್ ಅಲ್ವಾ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಅದೆಲ್ಲ ಮಾಡ್ತೀರಿ ನೀವು. ಡೆಬಿಟ್ ದ ಲಾಸಸ್, ಕ್ರೆಡಿಟ್ ದ ಗಿನ್ಸ್.